ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ನಿಫ್ಟಿಯಲ್ಲಿ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ವೇವ್ ಕೌಂಟ್ ನ ತೋರಿಸ್ತೀನಿ. ಆಕ್ಚುಲಿ ನಾನು ನಿಮಗೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನಿನ್ನೆ ಇದನ್ನ ಹೇಳಿದ್ದೆ. ಸೊ ಅಲ್ಲಿ ಹೇಳಿದಾಗ ಏನಾಯ್ತು, ನನಗೆ ಒಬ್ರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರು. ಸೊ ಅವ್ರು ಏನಂದ್ರು ಅಂದ್ರೆ, ಸರ್ ವೇವ್ 1 ನ ವೇವ್ 4 ನಮಗೆ ಓವರ್ಲ್ಯಾಪ್ ಮಾಡಂಗ್ ಕಾಣ್ತಾ ಇದೆ. ಸೊ ನೀವು ಇಲಿಯಟ್ ವೇವ್ ಥಿಯರಿ ಪ್ರಕಾರ ಹೇಳಿದಾಗೆ ವೇವ್ 1 ನ ವೇವ್ 4 ಓವರ್ಲ್ಯಾಪ್ ಮಾಡಂಗಿಲ್ಲ ಅಂತ ರೂಲ್ ಅಲ್ಲಿ ಇದೆ. ಬಟ್ ನೀವು ಹೆಂಗ್ ಕೌಂಟ್ ಮಾಡಿದೀರಾ, ಐ ಥಿಂಕ್ ತಪ್ಪಿದೆ ಅನ್ಸುತ್ತೆ ಅಂತ ಅಂದ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ರು. ಸೊ ನಾನೇನ್ ಮಾಡಿದೆ, ಇಮಿಡಿಯೇಟ್ ಆಗಿ ಅದನ್ನ ಬ್ಲಾಕ್ ಮಾಡಿದೆ. ಸೊ ಆಕ್ಚುಲಿ ಕರೆಕ್ಟ್ ಆಗೇ ಇದೆ. ನಿನ್ನೆ ಏನ್ ಮಾಡಿದೀನಿ, ಇವತ್ತು ಕೂಡ ಅದನ್ನೇ ಮಾಡಿದೀನಿ. ಸೊ ನಾನು ಒಂದು ತಪ್ಪೇನ್ ಮಾಡಿದೆ ಅಂದ್ರೆ, ಇದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಿತ್ತಿಲ್ಲಿ. ಸೊ ಇದು ಓವರ್ಲ್ಯಾಪ್ ಆಗಿರೋ ತರ ನಿಮ್ಗೆ ಕಾಣ್ತಿದೆ, ಬಟ್ ಅದು ಓವರ್ಲ್ಯಾಪ್ ಆಗಿಲ್ಲ ಅಂತ ಒಂದು ಸ್ಟ್ರೈಟ್ ಲೈನ್ ಹಾಕಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇತ್ತು. ಸೊ ಇದನ್ನ ನಾನು ಮಾಡಿಲ್ಲ. ಇವನ್ ಇವಾಗ್ಲೂ ಕೂಡ ನನಗೆ ವೇವ್ ಕೌಂಟ್ ಮಾಡುವಾಗ ಇದು ನನಗೆ ತುಂಬಾ ಡಿಫರೆನ್ಸ್ ಅಂತಾನೆ ತೋರಿಸುತ್ತೆ. ನೀವು ಯಾವಾಗ ಮೊಬೈಲ್ ಅಥವಾ ಒಂದು ಸಣ್ಣ ಸ್ಕ್ರೀನ್ ಅಲ್ಲಿ ನೋಡ್ತಿರಲ್ವಾ, ಅವಾಗ ನಿಮ್ಗೆ ಇದು ಓವರ್ಲ್ಯಾಪ್ ಆಗಿರೋ ತರ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಆ ವಿಡಿಯೋನ ಬ್ಲಾಕ್ ಮಾಡಿದೆ. ಸೊ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕೂಡ ಮೆಸೇಜ್ ಮಾಡಿದೆ. ಅಲ್ಲಿ ನಾನು ಕೌಂಟ್ ಮಾಡಿ ಹೇಳಿರೋ ರೀತಿ ತಪ್ಪಿದೆ. ಸೊ ಅದನ್ನ ನಿಮ್ಗೆ ನಾನು ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಥವಾ ಬೆಳಿಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ನಾನು ಅಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇವಾಗ ನಮ್ಗೆ ಇಲ್ಲಿ ವೇವ್ 1 ಸ್ಟಾರ್ಟಿಂಗ್ ಪಾಯಿಂಟ್ 0, ಇದು 1, ಇದು 2, ಇದು 3, ಇದು 4, ಇದು 5. ಸೊ 5 ಎಲ್ಲಿದೆ ನಮ್ಗೆ ಅಂತಂದ್ರೆ 0.382 ಲೆವೆಲ್ ಅಲ್ಲಿ ಇದೆ. ಸೊ ಇದನ್ನು ಕೂಡ ನಾನು ನಿನ್ನೆ ಹೇಳಿದ್ದೆ, ಹಾಗೆ ಬೆಳಿಗ್ಗೆ ಕೂಡ ಹೇಳಿದ್ದೆ. ಇವಾಗ ನಿಮ್ಗೆ ನಾನು ವೇವ್ 1 ನ ನಿಮ್ಗೆ ಓವರ್ಲ್ಯಾಪ್ ಮಾಡಿಲ್ಲ ಅಂತ ನಾನು ನಿಮ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕಿ ತೋರಿಸ್ತೀನಿ. ನೋಡಿ, ಇವಾಗ ಈ ವೇವ್ 1 ಏನಿದೆಯಲ್ವಾ, ಇದನ್ನ ಎಂಡ್ ಪಾಯಿಂಟ್ ಗೆ ನೀವು ಒಂದು ಸ್ಟ್ರೈಟ್ ಲೈನ್ ಹಾಕಿದ್ರೆ ಸೊ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಡಿಫರೆನ್ಸ್ ಇದೆ ಅಂತ. ನೋಡಿದ್ರಲ್ವಾ, ಎಕ್ಸಾಕ್ಟ್ ಆಗಿ ನಾನು ಇಲ್ಲಿ ಡ್ರಾ ಮಾಡಿದೀನಿ. ಇದು ನನಗೆ ಓವರ್ಲ್ಯಾಪ್ ಆಗಿಲ್ಲ. ಸೊ ಇದನ್ನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಾನು ಈ ವಿಡಿಯೋನ ನಿನ್ನೆ ಬ್ಲಾಕ್ ಮಾಡಿದ್ದು. ಓಕೆ, ಸೊ ಏನಾಗುತ್ತೆ, ಎಲ್ಲರೂ ವಿಡಿಯೋ ನೋಡ್ತಾರಲ್ವಾ, ಸೊ ಕೆಲವೊಬ್ಬರಿಗೆ ಸ್ವಲ್ಪ ಗೊತ್ತಿರುತ್ತೆ. ಸೊ ಅವ್ರು ನೋಡಿದವರು ಇವನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ, ಇವನಿಗೆ ಬೇಸಿಕ್ ವೇವ್ ಥಿಯರಿನೇ ಗೊತ್ತಿಲ್ಲ, ಸೊ ಒಂದು ವೇವ್ ರೂಲೇ ಗೊತ್ತಿಲ್ಲ, ಇವನ್ ಏನಪ್ಪ ಕೌಂಟ್ ಮಾಡ್ತಾನೆ, ಸೊ ಇಂಥ ಒಂದು ಚಾನಲ್ ನಾವು ಫಾಲೋ ಮಾಡೋದು ಬೇಡ ಅನ್ನೋದು. ಅಂದ್ರೆ ನನಗೆ ಫಾಲೋ ಮಾಡ್ಲೇಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಆದ್ರೆ ಸುಮ್ನೆ ಒಂದು ರಾಂಗ್ ಇನ್ಫಾರ್ಮೇಶನ್ ತರ ಹೋಗೋದು ಬೇಡ ಅನ್ಯಾಯವಾಗಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಅದನ್ನ ಬ್ಲಾಕ್ ಮಾಡಿದೆ. ಓಕೆ, ರೀಸನ್ ಏನಿಲ್ಲ, ಇಷ್ಟೇ ಇತ್ತು. ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಆಕ್ಚುಲಿ ನಿಮ್ಗೆ ಅರ್ಥ ಆಗೋ ತರ ಈ ತರ ಒಂದು ಲೈನ್ ಹಾಕಿ ನಾನು ತೋರಿಸಬೇಕಿತ್ತು, ಅದು ನನ್ನ ತಪ್ಪಾಗಿತ್ತು. ಸೊ ದಯವಿಟ್ಟು ಸಾರಿ ಅದಕ್ಕೆ. ಓಕೆನಾ, ಯಾಕೆಂದ್ರೆ ಎಷ್ಟೋ ಜನಕ್ಕೆ ಪಾಪ ಗೊತ್ತಾಗಲ್ಲ ಹೊಸಬರಿಗೆ. ಇವನ್ ನನ್ನ ಮೊಬೈಲ್ ಫೋನ್ ಅಲ್ಲಿ ಹೋಗಿ ನಾನು ನೋಡಿದ್ರು ಕೂಡ ಇದೇ ತರ ಕಾಣಿಸುತ್ತೆ. ಸೊ ಈಗ ನಾನು ನಿಮಗೆ ಟೆಕ್ನಿಕಲ್ ಪಾರ್ಟ್ ನ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೇವ್ 5 ಏನಾಗಿದೆ, ನನಗೆ 0.382 ನಲ್ಲಿದೆ. ಸೊ ಇದನ್ನ ನೋಡ್ಬೇಕು ಅಂದ್ರೆ ಏನ್ ಮಾಡಬೇಕು, ನನ್ನ ವೇವ್ 1 ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ವೇವ್ 3 ಎಂಡ್ ಪಾಯಿಂಟ್ ಹಾಗೆ ವೇವ್ 4 ಎಂಡ್ ಪಾಯಿಂಟ್ ಗೆ ಫಿಬೋನಚಿ ಎಕ್ಸ್ಟೆನ್ಷನ್ ನ ಡ್ರಾ ಮಾಡಬೇಕು. ಈಗ ನಾವು ಅದನ್ನ ಡ್ರಾ ಮಾಡಿ ಈಗ ಚೆಕ್ ಮಾಡುವ. ಸೊ ಒಂದ್ಸರಿ ನಿಮ್ಗೆ ಲೈವ್ ಆಗಿ ತೋರಿಸ್ಬಿಡ್ತೀನಿ. ಓಕೆ, ಇಲ್ಲಿಂದ ವೇವ್ 1 ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೆ ವೇವ್ 3 ಎಂಡ್ ಪಾಯಿಂಟ್ ಹಾಗೆ ವೇವ್ 4 ಎಂಡ್ ಪಾಯಿಂಟ್. ಸೊ ಇವಾಗ ನೋಡಿ, ನಮಗೆ ಎಕ್ಸಾಕ್ಟ್ ಆಗಿ ನಮಗೆ 0.382 ಇಲ್ಲೇ ಕಾಣ್ತಿದೆ ನಮಗೆ. ಸೊ ನಿಮ್ಗೆ ಇನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತೋರಿಸ್ತೀನಿ. ನಮಗೆ ಇದೇ ಲೆವೆಲ್ ಅಲ್ಲಿ ಏನ್ 0.382 ಇದೆಯಲ್ವಾ ಇವಾಗ ಪ್ರೆಸೆಂಟ್ ನಿಫ್ಟಿ, ನಮಗೆ ಇಲ್ಲಿ ಎಕ್ಸಾಕ್ಟ್ ಆಗಿ ಒಂದು ಡೈವರ್ಜೆನ್ಸ್ ಬಂದಿದೆ. ಸೊ ಇದೇನ್ ಹೇಳುತ್ತೆ ನಮಗೆ ಸೈನ್, ನಿಫ್ಟಿ ನಮಗೆ ಮೇಲೆ ಹೋಗುವಂತ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಇದ್ರ ಬಗ್ಗೆ ಡೀಪ್ ಆಗಿ ನಾನು ನಿಮಗೆ ಮುಂದೆ 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ ಗಳಲ್ಲಿ ಇವೆಲ್ಲ ಬರ್ತವೆ. ಓಕೆ, ಸೊ RSI ನ ನಾವು ಯೂಸ್ ಮಾಡೋದು ಇಷ್ಟಕ್ಕೇನೆ, ಒಂದು ಡೈವರ್ಜೆನ್ಸ್ ಗಾಗಿನೇ ಇದನ್ನ ಯೂಸ್ ಮಾಡೋದು. ಇದು ಬಿಟ್ಟು ನಾವು ಬೇರೆ ಏನಕ್ಕೂ ಯೂಸ್ ಮಾಡಲ್ಲ. ಸೊ ಯಾವ ವೇವ್ ಕೌಂಟ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅಂತ ನಿಮ್ಗೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಈಗ ಹೇಳಿದ್ರೆ ಅವೆಲ್ಲ ಕನ್ಫ್ಯೂಸ್ ಆಗುತ್ತೆ. ಹಾಗೆ ನಿಮ್ಗೆ ಇನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತೋರಿಸ್ತೀನಿ. ಈ 0.382 ಇದೆಯಲ್ವಾ, ಇದ್ರ ಹತ್ರ ಇನ್ನ ಒಂದು ಸಪೋರ್ಟ್ ಇದೆ, ನಮಗೆ ಒಂದು ರೆಸಿಸ್ಟೆನ್ಸ್ ಇದೆ. ಅದೇನು ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ನಾವು ಇದನ್ನ ಸ್ವಲ್ಪ ಇದಿಷ್ಟು ಮೂವ್ಮೆಂಟ್ ನ ಝೂಮ್ ಮಾಡ್ಕೊಳ್ಳುವ. ಸೊ ನೋಡ್ತಾ ಇದೀರಲ್ವಾ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ. ಎಕ್ಸಾಕ್ಟ್ ಆಗಿ ನಮಗೆ ನಮ್ಮ SR ಲೆವೆಲ್ ಹತ್ರ ಈ ವೈಟ್ ಲೈನ್ ಏನ್ ಕಾಣ್ತಿದೆಯಲ್ವಾ, ಇದು ನಮಗೆ 0.382 ಲೆವೆಲ್ ನಮಗೆ ಓವರ್ಲ್ಯಾಪ್ ಮಾಡ್ತಿದೆ. ಸೊ ಈ ತರ ಸಿಚುವೇಶನ್ ಬಂದಾಗ ನಮಗೆ ಬೈ ಚಾನ್ಸ್ ನಿಫ್ಟಿ ಏನಾದ್ರೂ ಹಿಂಗ್ ಹೋಯ್ತು ಅಂತ ಇಟ್ಕೊಳ್ಳಿ, ಸೊ ಅಗೈನ್ ನಮಗೆ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ನಾನು ನಿಮ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳಿರ್ತೀನಿ. ಬಟ್ ಆದ್ರೆ ಈ ತರ ಕೌಂಟ್ ಗಳು ಹಾಕಿ ನಾನು ಅಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ಲೇಟ್ ಆಗ್ಬಿಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಇವತ್ತು ಬೆಳಿಗ್ಗೆ ನಿಮ್ಗೆ ಏನ್ ಹೇಳಿದ್ದೆ, ಇಲ್ಲಿಂದ ಮೇಲೆ ಹೋಯ್ತು ಅಂದ್ರೆ ಒಂದು ಬೈ ಮಾಡ್ತೀನಿ, ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂತೀನಿ, ಇಲ್ಲಿಗೆ ಬಂದು ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ಕೆಳಗಡೆ ಬರ್ತೀನಿ. ಸೊ ಈ ತರ ಈ ರೇಂಜ್ ಒಳಗೆ ಟ್ರೇಡ್ ಮಾಡ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ದೆ ನಿಮ್ಗೆ. ಬಟ್ ಆದ್ರೆ ಇದ್ರೊಳಗೆ ಬಂದಿಲ್ಲ, ಸೊ ನಾನು ಇವತ್ತು ಟ್ರೇಡ್ ಮಾಡಿಲ್ಲ. ಸೊ ನಿಮ್ಗೆ ಈಗ ವೇವ್ ಕೌಂಟ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಅರ್ಥ ಆಯ್ತು ಅನ್ಕೊಂಡಿದೀನಿ. ಹಾಗೆ 1 ಮತ್ತೆ 4 ಓವರ್ಲ್ಯಾಪ್ ಆಗಿಲ್ಲ ಅಂತ ಕೂಡ ಅರ್ಥ ಆಗಿದೆ. ಸೊ ಈಗ ಏನ್ ಮಾಡುವ, ನಾವು ನಮ್ಮ ನಾರ್ಮಲ್ ಒಂದು SR ಲೆವೆಲ್ ಹಾಕೊಂಡು ಇವತ್ತು ನಮಗೆ ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಕೊಟ್ಟಿದೆ ಅಂತ ನಾವು 1 by 1 ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಚೆಕ್ ಮಾಡುವ. ಓಕೆ, ಇವಾಗ ನಾವು ನಿಫ್ಟಿಯಲ್ಲಿ 5 ಮಿನಿಟ್ ಚಾರ್ಟ್ ಅಲ್ಲಿ ಇದೀವಿ. ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಬಂದು ಹೇಳಿದ್ವೋ ಇವತ್ತು ಮಾರ್ಕೆಟ್ ಅದೇ ತರ ಮೂವ್ಮೆಂಟ್ ಕೊಟ್ಟಿದೆ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸಾರಿ ನೋಡ್ಕೊಂಡ್ ಬನ್ನಿ. ನಮ್ಮ ಅನಾಲಿಸಿಸ್ ಹಾಗೆ ನಮ್ಮ ನಾಲೆಜ್ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಮುಂದೆ ಯಾವಾಗ ನಿಮ್ಗೆ ಈ ಟೂಲ್ ನಿಮ್ ಕೈಗೆ ಬರುತ್ತಲ್ವಾ, ಅವಾಗ ನೀವು ಕೂಡ ಇದೇ ತರ ಒಂದು ಅನಲೈಸ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಬಟ್ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಓಕೆ, ಸುಮ್ನೆ ಒಂದು SR ಲೆವೆಲ್ ಸಿಕ್ತು, ನಮ್ಗೆ ಆಕ್ಸೆಸ್ ಕೊಟ್ಟಿದ್ದಾರೆ, ಸೊ ನಾನು ಸುಮ್ನೆ ಒಂದು ಬ್ಲೈಂಡ್ ಆಗಿ ಟ್ರೇಡ್ ಮಾಡ್ತೀನಿ ಅಂತ ಹೋದ್ರೆ ಅಗೇನ್ ಮತ್ತೆ ನೀವು ತುಂಬಾ ಲಾಸ್ ಬೀಳ್ತೀರಾ. ಸೊ ಯಾವುದೇ ಒಂದಾಗ್ಲಿ ನಾವು ಪ್ರಾಪರ್ ಬ್ಯಾಕ್ ಟೆಸ್ಟ್
ಹಾಗೆ ಪ್ರಾಪರ್ ನಾಲೆಜ್ ಇಟ್ಕೊಂಡು ನಾವು ಅದ್ರ ಮೇಲೆ ವರ್ಕ್ ಮಾಡಿದ್ರೆ 100% ನಮ್ಗೆ ಇವತ್ತು ಸಕ್ಸಸ್ ಆಗುತ್ತೆ. ಹಾಗೆ ಇಲ್ಲಿ ನಮಗೆ ಹೇಳುವಂತದ್ದೇನು ಇಲ್ಲ. ಸೊ ನಾವು ಬೆಳಿಗ್ಗೆ ಬಂದು ಹೇಳಿದಾಗೇನೆ ಇದೇ ರೇಂಜ್ ಅಲ್ಲಿ ನಮ್ಗೆ ಇವತ್ತು ಸಪೋರ್ಟ್ ತಗೊಂಡು ಟ್ರೇಡ್ ಮಾಡಿದೆ. ಹಾಗೆ ನಿಮ್ಗೆ ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ಬೇಕು ಅಂದ್ರೆ, ಇಲ್ಲಿ ನಮ್ಗೆ ಡಾಟ್ ಏನ್ ಕಾಣ್ತಿದ್ಯಲ್ವಾ, ಇದನ್ನ ನಾನು ಆಕ್ಚುಲಿ ಹೈಲೈಟ್ ಮಾಡಿದ್ವಿ ಇವತ್ತು ಬೆಳಿಗ್ಗೆ. ನಮ್ಗೆ ಏನಾದ್ರೂ ಇದು ಸೀದಾ ಕೆಳಗಡೆ ಬಂದ್ರೆ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಇಂದ ಒಂದು ಸಪೋರ್ಟ್ ತಗೊಂಡು ಮೇಲೆ ಹೋಗ್ಬೋದು ಅಂತ. ಅದೇ ತರ ನಮ್ಗೆ ಇವತ್ತು ಈ ಡಾಟ್ ಲೆವೆಲ್ ಏನ್ ಕಾಣ್ತಿದ್ಯಲ್ವಾ, ವೀಕ್ಲಿ SR ಲೆವೆಲ್, ಇದನ್ನ ಟಚ್ ಮಾಡಿ ನಮ್ಗೆ ಇವತ್ತು ಮೇಲೆ ಹೋಗಿದೆ. ಮೇಲೆ ಬಂದಿದ್ದು ಕೂಡ ನಮ್ಗೆ ಇದೇ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ತಗೊಂಡು ಇವತ್ತು ಟ್ರೇಡ್ ಮಾಡಿ ಸೊ ಕೆಳಗಡೆ ಬಂದು ಕ್ಲೋಸ್ ಕೊಟ್ಟಿದೆ. ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯ್ತು. ಇಲ್ಲಿ ನಾವು ಬೆಳಿಗ್ಗೆ ಏನ್ ಬಂದು ಹೇಳಿದ್ವೋ ಅದೇ ತರ ವರ್ಕ್ ಆಗಿದೆ. ನಮ್ಗೆ ನಿಫ್ಟಿಯಲ್ಲಿ ಯಾವುದೇ ರೀತಿ ಟ್ರೇಡ್ ಕೊಟ್ಟಿಲ್ಲ. ಇವಾಗ ನಾನು ನಿಮ್ಗೆ ಬ್ಯಾಂಕ್ ನಿಫ್ಟಿ ತೋರಿಸ್ತೀನಿ. ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಇವತ್ತು ಟ್ರೇಡ್ ಮಾಡಿದ್ವೋ ಮಾಡಿಲ್ವಾ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡಿ ನಮ್ಮ SR ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ಜೊತೆಲಿ ನಮ್ಗೆ ಇವತ್ತೊಂದು ದೊಡ್ಡ ಟ್ರೆಂಡ್ ಕೊಟ್ಟಿದೆ. ಆಲ್ಮೋಸ್ಟ್ ಒಂದು 200-250 ಪಾಯಿಂಟ್ ನಮಗೆ ಈ ಲೆವೆಲ್ ಇಂದ ಮೇಲೆ ಹೋಗಿದೆ. ಆಕ್ಚುಲಿ ನಾನು ಈ ಲೆವೆಲ್ ಇವತ್ತು ಮಿಸ್ ಮಾಡ್ಕೊಂಡೆ. ಯಾಕೆಂತಂದ್ರೆ ನಾನು ಈ ಒಂದು 12:30 ಟೈಮ್ ಅಲ್ಲಿ ಒಂದು ಪೊಸಿಷನ್ ತಗೊಳ್ವಾ ಅಂತ ಪ್ಲಾನ್ ಮಾಡಿದೆ. ಅಂದ್ರೆ ಒಂದು ಫ್ಯೂಚರ್ ನ ಹೆಡ್ಜ್ ಮಾಡ್ಕೊಂಡು ಒಂದು ಎಂಟ್ರಿ ತಗೊಳ್ವಾ ಕಾಲ್ ಸೈಡ್. ಸೊ ಇದ್ರ ಕೆಳಗಡೆ ಒಂದು ಸ್ಟಾಪ್ ಲಾಸ್ ಇಟ್ಕೊಳ್ವಾ. ಹೋದ್ರೆ ನನಗೆ ಒಂದು ಮಿನಿಮಮ್ ಅಲ್ಲಿ ಹೋಗುತ್ತೆ, ಬಟ್ ಬಂದ್ರೆ ನನಗೆ ಒಂದು ಒಳ್ಳೆ ಮೂವ್ಮೆಂಟ್ ಸಿಗಬಹುದಲ್ವಾ ಅಂತ ನಾನು ಆಕ್ಚುಲಿ ಥಿಂಕ್ ಮಾಡಿದೆ. ಬಟ್ ಅಷ್ಟೊತ್ತಿಗೆ ನನಗೆ ಒಂದು ಕಾಲ್ ಬಂತು 12:30 ಟೈಮ್ ಅಲ್ಲಿ. ಸೊ ಸುಮ್ನೆ ನಾನು ಆ ಕಾಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅಲ್ಲಿ ಮಾತಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ನಾನು 130 ರೇಂಜ್ ಗೆ ಮತ್ತೆ ಮಾರ್ಕೆಟ್ ನ ನೋಡಿದೆ. ಅಗೇನ್ ನಮಗೆ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಇತ್ತು. ಅದಕ್ಕೋಸ್ಕರ ನಾನು ಏನ್ ಅನ್ಕೊಂಡೆ, ಇವತ್ತೆಲ್ಲ ಇಷ್ಟೊತ್ತು ಸೈಡ್ ವೇಸ್ ಇದೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲೇ ನನಗೆ ಬರೋ ಡೌಟ್, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡುವ ಅಂತ ಅಂದ್ಬಿಟ್ಟು ನಾನು ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಗಮನ ಕೊಡದೆ ಬೇರೆ ನನ್ನ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೆ. ಬಟ್ ಎಕ್ಸಾಕ್ಟ್ ಆಗಿ ಈ ಒಂದು ಟೈಮ್ ಅಲ್ಲಿ ನೋಡಿ ಸಡನ್ ಶೂಟ್ ಆಯ್ತು. ಸೊ ನಾನು ಅವಾಗ 12:30 ಏನಾದ್ರು ನಾನು ತಗೊಂಡ್ಬಿಟ್ಟಿದ್ರೆ ಒಂದು ಒಳ್ಳೆ ಒಂದು ಪ್ರಾಫಿಟ್ ಸಿಗ್ತಾ ಇತ್ತು. ಬಟ್ ಏನು ಮಾಡಕ್ಕಾಗಲ್ಲ, ಮಾರ್ಕೆಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಇದೆಲ್ಲ ನಮ್ದೆಲ್ಲ ಅನ್ಕೊಂಡು ನಾವು ಬಿಟ್ಬಿಡ್ಬೇಕು. ಓಕೆ, ಹಾಗೆ ಇವತ್ತು ಸುಮಾರು ಜನ ಕೂಡ ಟ್ರೇಡ್ ಮಾಡಿದ್ದಾರೆ ಈ ಲೆವೆಲ್ ನ. ಓಕೆನಾ, ಸೊ ನನಗೆ ಸ್ಕ್ರೀನ್ ಶಾಟ್ ಕೂಡ ಬಂದಿದೆ ತುಂಬಾ ಜನರದು. ಬಟ್ ಆದ್ರೆ ನಾನು ಒಂದ್ ಏನ್ ಹೇಳ್ತೀನಿ ಗೊತ್ತಾ, ನಾನು ಇದನ್ನೆಲ್ಲ ಹೇಳ್ಕೊಡ್ತಿರ್ತೀನಲ್ಲ ನಿಮ್ಗೆ, ಆವಾಗ ನೀವು ಎಂಟ್ರಿ ತಗೋಬಾರ್ದು. ಇವಾಗ ಒಂದ್ಸಾರಿ ನಿಮ್ಗೆ SR ಲೆವೆಲ್ ಟೂಲ್ ನಿಮ್ ಕೈಗೆ ಬರಬೇಕು. ಅದಾದ್ಮೇಲೆ ನೀವು ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿ ಅದ್ರ ರೂಲ್ ಗಳೇನಿದೆ ಅಂತ ತಿಳ್ಕೊಬೇಕು. ಅದಾದ್ಮೇಲೆ ನೀವು ಟ್ರೇಡ್ ಗಳು ಬೇಕಾದ್ರೆ ಪ್ಲಾನ್ ಮಾಡಬಹುದು. ಜೊತೆಲಿ ವೇವ್ ಅನಾಲಿಸಿಸ್ ಕೂಡ ಕಲ್ತ್ಕೊಬೇಕು. ಸುಮ್ನೆ ಸಡನ್ ಆಗಿ ಎಂಟ್ರಿ ತಗೊಂಡ್ರೆ ನೀವು ಸ್ವಲ್ಪ ಲಾಸ್ ಮಾಡ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗೆ ಇವತ್ತೊಂದು 4 ಜನ ನನ್ಗೆ ಇವತ್ತು ಮೆಸೇಜ್ ಮಾಡಿದ್ದಾರೆ. ಸೊ ಏನ್ ಮಾಡಿದ್ದಾರೆ, ಇದೊಂದು ದೊಡ್ಡ ರ್ಯಾಲಿ ಆಯ್ತಲ್ವಾ, ಸೊ ಇವತ್ತು ಇಷ್ಟು ದೊಡ್ಡ ಮೂವ್ಮೆಂಟ್ ಕೊಟ್ಟಿದೆ ಅಂದ್ರೆ ನಾಳೆ ಕೂಡ ಒಂದು ದೊಡ್ಡ ಗ್ಯಾಪ್ ಅಪ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕಾಲ್ ಪೊಸಿಷನ್ ಇವತ್ತು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನೀವು ಕಾಲ್ ಮಾಡಿದಾಗ್ಲೂ ಕೂಡ ಹೇಳ್ತಿರ್ತೀನಿ, ಆಪ್ಷನ್ ಅಲ್ಲಿ ನೇಕೆಡ್ ಪೊಸಿಷನ್ ಗಳನ್ನ ಹೋಲ್ಡ್ ಮಾಡಬೇಡಿ ಅಂತ. ಬಟ್ ನೀವೇನು ಕೇಳದೇನೆ ಅದನ್ನೇ ಮಾಡ್ತಿದ್ದೀರಾ. ಸೊ ಬೈ ಚಾನ್ಸ್ ಏನಾದ್ರೂ ಈಗ ನಾಳೆ ಒಂದು ಸಡನ್ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ್ರೆ ನೀವೇನ್ ಎಂಟ್ರಿ ತಗೊಂಡಿರ್ತೀರಲ್ವಾ ಅವೆಲ್ಲ ಪ್ರೀಮಿಯಂ ಗಳು ಹೊರಟೋಗ್ಬಿಡ್ತವೆ. ಯಾಕೆಂದ್ರೆ ನಾಳೆ ಎಕ್ಸ್ಪೈರಿ ಡೇ ಕೂಡ ಇದೆ. ಸೊ ಈ ತರ ತಪ್ಪುಗಳನ್ನ ನೀವು ಮಾಡಬಾರ್ದು. ಸೊ ವೇವ್ ಟ್ರೇಡರ್ ಕನ್ನಡ ನೀವು ಚಾನಲ್ ನೋಡ್ತಿದ್ದೀರಾ ಅಂದ್ರೆ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ನಾನು ನಿಮ್ಗೆ ಸುಮಾರು ಸರಿ ಬಂದು ಹೇಳಿದೀನಿ, ವಿಡಿಯೋದಲ್ಲಿ ಹೇಳಿದೀನಿ, ನೇಕೆಡ್ ಪೊಸಿಷನ್ ನ ಯಾವತ್ತು ಹೋಲ್ಡ್ ಮಾಡಕ್ ಹೋಗ್ಬೇಡಿ ಅಂತ. ಇವನ್ ನಾನು ನೇಕೆಡ್ ಪೊಸಿಷನ್ ನ ಹೋಲ್ಡೇ ಮಾಡಲ್ಲ. ನನಗೆ ಮಾರ್ಕೆಟ್ ಡೈರೆಕ್ಷನ್ ನಾಳೆ ಹಿಂಗಾಗುತ್ತೆ ಅಂತ ಗೊತ್ತಿದ್ರು ಕೂಡ ಒಂದೊಮ್ಮೆ ಹೋಲ್ಡ್ ಮಾಡ್ಬೇಕು ಅಂದ್ರೂ ಕೂಡ ನಾನು ಹೆಡ್ಜ್ ಮಾಡ್ಕೊಂಡು ಹೋಲ್ಡ್ ಮಾಡ್ತೀನಿ. ಸೊ ನೀವು ಅದು ಯಾವ ಧೈರ್ಯದ ಮೇಲೆ ಹೋಲ್ಡ್ ಮಾಡ್ತಿದ್ರೋ ನನಗಂತೂ ಗೊತ್ತಿಲ್ಲ. ಸೊ ಬಟ್ ಆದ್ರೆ ಬ್ಯಾಂಕ್ ನಿಫ್ಟಿ ಒಂದು ಬುಲ್ಲಿಶ್ ಮೂವ್ಮೆಂಟ್ ಎಲ್ಲ ಇದೆ, ನಾನು ಈಗಲೂ ಹೇಳ್ತೀನಿ. ಬಟ್ ನಾನಂತೂ ಈ ತರ ಸಾಹಸ ಮಾಡಕ್ಕಂತೂ ಹೋಗಲ್ಲ. ಓಕೆನಾ, ಸೊ ನನಗೆ ಪ್ರಾಫಿಟ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ದುಡ್ಡುಗಳು ನನ್ನ ಕೈಯಿಂದ ಹೋಗಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟ್. ಬಟ್ ನಿಮ್ಗೂ ಅದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥ ತಪ್ಪುಗಳನ್ನ ಮಾಡಬೇಡಿ. ಓಕೆ, ನನ್ನ ಮೆಸೇಜ್ ಅಲ್ಲೂ ಕೂಡ ಹೇಳಿದೆ, ಹಾಗೆ ಒಬ್ರು ಕಾಲ್ ಮಾಡಿದ್ರು ಅವ್ರಿಗೂ ಕೂಡ ಹೇಳಿದೆ. ಬಟ್ ಈ ತರ ತಪ್ಪುಗಳನ್ನ ಮಾಡಬೇಡಿ ಅಂತ. ಅವರು ಕೂಡ ನನಗೆ ಗೊತ್ತಿಲ್ಲ, ನಾನು ಇನ್ಮೇಲೆ ಮಾಡಲ್ಲ. ಸೊ ಈ ಪೊಸಿಷನ್ ನಾನು ನಾಳೆ ಏನಾಗುತ್ತೆ ನೋಡಿ ಎಕ್ಸಿಟ್ ಆಗ್ತೀನಿ ಅಂತ ಅಂದ್ರು. ಬಟ್ ಅಗೇನ್ ಮತ್ತೆ ಹೇಳ್ತೀನಿ, ಈ ತರ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ. ಸೊ ಈಗ ನಿಮ್ಗೆ ಲೆವೆಲ್ಸ್ ಗಳು ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಸೊ ಇದನ್ನೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ತಗೊಂಡಿದೆ. ಇವೆಲ್ಲ ನಾನು ನಿಮ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳಿದೀನಿ. ಸೊ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಪ್ರೀವಿಯಸ್ ವಿಡಿಯೋಗಳನ್ನ ನೋಡ್ಕೊಂಡ್ ಬನ್ನಿ. ಹಾಗೆ ನಾನು ಇವತ್ತು ಯಾವುದೇ ರೀತಿ ಟ್ರೇಡ್ ಮಾಡಿಲ್ಲ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ, ನಿನ್ನೆನೂ ಮಾಡಿಲ್ಲ ಇವತ್ತು ಮಾಡಿಲ್ಲ, ನೋ ಪ್ರಾಬ್ಲಮ್. ಬಟ್ ನನಗೆ ಲಾಸ್ ಆಗಿಲ್ಲಲ್ವಾ, ಅದೇ ನನಗೆ ಬೆನಿಫಿಟ್. ಸೊ ನಾಳೆ ಏನಾದ್ರೂ ಒಂದು ಆಪರ್ಚುನಿಟಿ ಸಿಕ್ಕರೆ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡ್ತೀನಿ. ಏನಾದ್ರೂ ಒಂದು ಕರೆಕ್ಟ್ ಸೈನ್ ಕೊಡ್ತು ಅಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ, ಮಾರ್ಕೆಟ್ ಎವ್ರಿ ಡೇ ಇರುತ್ತೆ. ಸೊ ನಾನು ಇವತ್ತು ಮಾಡ್ಲಿಲ್ಲಲ್ವಾ, ಇವತ್ತೊಂದು 5,000 ಮಾಡ್ತಿದ್ದೆ, 4,000 ಮಾಡ್ತಿದ್ದೆ, 10,000 ಮಾಡ್ತಿದ್ದೆ ಅನ್ಕೊಂಡು ನೀವು ಕುತ್ಕೊಂಡ್ರೆ ಅಗೇನ್ ನೀವು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಲ್ಲ. ಓಕೆ, ಈ ಮೈಂಡ್ ಸೆಟ್ ನ ನೀವು ಫಸ್ಟ್ ಬಿಟ್ಬಿಡಿ. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎಲ್ಲ ಆಯ್ತು. ಸೊ ಐ ಥಿಂಕ್ ನಿಮ್ಗೆ ನಾನು ಇಲ್ಲಿ ಹೇಳಿರೋ ಕೆಲವೊಂದು ಪಾಯಿಂಟ್ ಗಳು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೆ ಆ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.